ಚಿಕ್ಕ ದೀಪದ ದೊಡ್ಡ ಬೆಳಕು. ರಾತ್ರಿ ಸಮಯ. ಗಾಳಿ ನಿಧಾನವಾಗಿ ಬೀಸುತ್ತಿತ್ತು. ಒಂದು ಚಿಕ್ಕ ಹಳ್ಳಿ ಸಂಪೂರ್ಣ ಕತ್ತಲೆಯೊಳಗೆ ಮುಳುಗಿತ್ತು. ಆ ಹಳ್ಳಿಯಲ್ಲಿ ಬೆಳಕು ಇರಲಿಲ್ಲ. ಆದರೆ ಒಂದು ಚಿಕ್ಕ ಮನೆಯಲ್ಲಿ ಒಂದು ದೊಡ್ಡ ಕನಸು ಜೀವಿಸುತ್ತಿತ್ತು. ಆ ಕನಸಿನ ಹೆಸರು ಆರವ್. ಆರವ್ ಒಂದು ಚಿಕ್ಕ ಹುಡುಗ. ಆದರೆ ಅವನ ಕನಸುಗಳು ದೊಡ್ಡವು. ಅವನಿಗೆ ಓದಬೇಕು, ದೊಡ್ಡವನಾಗಬೇಕು, ತನ್ನ ಜೀವನವನ್ನು ಬದಲಿಸಬೇಕು. ಆದರೆ ಪ್ರತಿ ರಾತ್ರಿ ಕತ್ತಲೆ ಅವನ ದಾರಿಗೆ ಅಡ್ಡಿಯಾಗುತ್ತಿತ್ತು. ಒಂದು ರಾತ್ರಿ ಅವನು ಪುಸ್ತಕವನ್ನು ತೆರೆದು ಓದಲು ಪ್ರಯತ್ನಿಸಿದ. ಆದರೆ ಏನೂ ಕಾಣಿಸಲಿಲ್ಲ. ಅವನ ಕಣ್ಣುಗಳಲ್ಲಿ ನಿರಾಶೆ ತುಂಬಿತು. ಅವನ ಕನಸು ಕತ್ತಲೆಯೊಳಗೆ ಕಣ್ಮರೆಯಾಗುತ್ತಿದ್ದಂತೆ ಕಂಡಿತು. ಆ ಕ್ಷಣದಲ್ಲಿ ಅವನ ಅಜ್ಜಿ ನಿಧಾನವಾಗಿ ಅವನ ಬಳಿಗೆ ಬಂದಳು. ಅವಳ ಕೈಯಲ್ಲಿ ಒಂದು ಚಿಕ್ಕ ಎಣ್ಣೆ ದೀಪ ಇತ್ತು. ಅವಳು ಅದನ್ನು ಆರವ್ ಕೈಗೆ ಕೊಟ್ಟು ಹೀಗೆ ಹೇಳಿದಳು, ಇದು ಚಿಕ್ಕದಾದರೂ ನಿನಗೆ ದಾರಿ ತೋರಿಸುತ್ತದೆ. ಆರವ್ ದೀಪವನ್ನು ಹಚ್ಚಿದ. ಆ ಚಿಕ್ಕ ಬೆಳಕು ಅವನ ಮುಖವನ್ನು ಬೆಳಗಿಸಿತು. ಆ ಬೆಳಕು ಅವನ ಜೀವನವನ್ನು ಬದಲಿಸಿತು. ಆ ದಿನದಿಂದ ಪ್ರತಿ ರಾತ್ರಿ ಪ್ರತಿದಿನ ಆರವ್ ಆ ಚಿಕ್ಕ ದೀಪದ ಬೆಳಕಿನಲ್ಲಿ ಓದುತ್ತಿದ್ದ. ಜನರು ಅವನನ್ನು ನೋಡಿ ನಗುತ್ತಿದ್ದರು. ಈ ಚಿಕ್ಕ ದೀಪದಿಂದ ಏನು ಆಗುತ್ತದೆ ಎಂದು ಕೇಳುತ್ತಿದ್ದರು. ಆದರೆ ಆರವ್ ನಿಲ್ಲಲಿಲ್ಲ. ಅವನು ತನ್ನ ಕನಸನ್ನು ಬಿಡಲಿಲ್ಲ. ವರ್ಷಗಳು ಕಳೆದವು. ಆ ಚಿಕ್ಕ ಹುಡುಗ ಇಂದು ಒಂದು ದೊಡ್ಡ ವಿಜ್ಞಾನಿಯಾಗಿದ್ದ. ಅವನು ಮತ್ತೆ ತನ್ನ ಹಳ್ಳಿಗೆ ಮರಳಿದ. ಅದೇ ಹಳ್ಳಿ, ಅದೇ ಕತ್ತಲೆ. ಆದರೆ ಈಗ ಅವನು ಬೆಳಕಾಗಿ ಮರಳಿದ್ದ. ಒಂದು ದಿನ ಹಳ್ಳಿ ಸಂಪೂರ್ಣ ಬೆಳಗಿತು. ಮನೆಗಳು ಬೆಳಗಿದವು, ರಸ್ತೆಗಳು ಬೆಳಗಿದವು, ಜನರ ಮುಖಗಳು ಬೆಳಗಿದವು. ಆರವ್ ತನ್ನ ಕೈಯಲ್ಲಿ ಆ ಹಳೆಯ ದೀಪವನ್ನು ಹಿಡಿದು ನೋಡುತ್ತಿದ್ದ. ಅವನ ಕಣ್ಣುಗಳಲ್ಲಿ ಸಂತೋಷ ಇತ್ತು, ಕೃತಜ್ಞತೆ ಇತ್ತು. ಯಾಕಂದರೆ ಆ ಚಿಕ್ಕ ದೀಪ ಅವನ ಜೀವನವನ್ನು ಬದಲಿಸಿತ್ತು. ಆ ಚಿಕ್ಕ ಬೆಳಕು ಇಂದು ಸಂಪೂರ್ಣ ಹಳ್ಳಿಗೆ ಬೆಳಕಾಯಿತು. ನೀತಿ: ಚಿಕ್ಕ ಬೆಳಕು ಕೂಡ ದೊಡ್ಡ ಜೀವನವನ್ನು ಬದಲಿಸಬಹುದು. ಚಿಕ್ಕ ಅವಕಾಶ ಕೂಡ